4 ಲಕ್ಷ ಜನ. ಹೆಚ್ಚಿನ ಜನ ಹೇಳ್ಬೋದು ಏನು ಇದು ಕೇವಲ ಸಂಖ್ಯೆ ಅಷ್ಟೇ ಅಂತ. ಆದರೆ ಅದರ ಹಿಂದೆ ಇರುವಂತಹ ಸತ್ಯ ನನಗೆ ಗೊತ್ತು. ಹೆಚ್ಚಿನ ಜನ ಆರೋಗ್ಯದ ಬಗ್ಗೆ ಮಾಹಿತಿ ಇದ್ರೂ ಕೂಡ ಅವರು ಅದ್ರ ಬಗ್ಗೆ ಹೆಚ್ಚು ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗೋದಿಲ್ಲ. ಕೊನೆಯ ತನಕ ತೊಂದರೆ ಹೆಚ್ಚಾಗೋ ತನಕ ಬೆಂಕಿ ಹತ್ಕೊಂಡ್ಮೇಲೆ ಬಾವಿ ತೊಡೋರೆ ಹೆಚ್ಚು. ಅಂದರೆ ಈ 4 ಲಕ್ಷ ಜನ ನನ್ನ ಜೊತೆ ಸೇರ್ಕೊಂಡಿರೋರು ಆರೋಗ್ಯದಲ್ಲಿ ತೊಂದರೆ ಆಗೋಕ್ಕಿಂತ ಮೊದಲು ಅಥವಾ ಸಣ್ಣ ಪುಟ್ಟ ತೊಂದರೆ ಇದ್ದಾಗಲೂ ಅದು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ನೀವು ಮಾಡಿರುವಂತಹ ಆಯ್ಕೆಗೆ ನನ್ನದೊಂದು ದೊಡ್ಡ ನಮಸ್ಕಾರ. 4 ಲಕ್ಷ ಜನ ಅಷ್ಟೇ ಅಲ್ಲ, 4 ಲಕ್ಷ ಕುಟುಂಬಗಳು, 4 ಲಕ್ಷ ಫ್ಯಾಮಿಲೀಸ್. ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಕಲ್ತಿರುವಂತಹ 3 ಮುಖ್ಯ ಪಾಠಗಳನ್ನು, ಅದರ ಜೊತೆಗೆ ನಿಮಗೆ ನಾನು ಫ್ರೀಯಾಗಿ ಕೊಡ್ತಾ ಇರುವಂತಹ ಗಿವ್ ಅವೇ ಏನು ತಿಳ್ಕೋಬೇಕು ಅಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಪ್ರತಿನಿತ್ಯ ನನಗೆ ಈಗ 100 ಮೆಸೇಜ್ಗಳು ಬರ್ತಾ ಇರುತ್ತೆ. ಡಾಕ್ಟ್ರೇ, ನಿಮ್ಮ ವಿಡಿಯೋ ನೋಡಿಕೊಂಡು ನನ್ನ ಮಂಡಿ ನೋವು, ಮೊಣಕಾಲು ನೋವು ಕಡಿಮೆ ಆಯಿತು. ನೀವು ಹೇಳ್ಕೊಟ್ಟಿರುವಂತಹ ವ್ಯಾಯಾಮ ಮಾಡಿದ್ಮೇಲೆ ನನ್ನ ಬೆನ್ನು ಸೊಂಟ ನೋವು ಮತ್ತೆ ಬರಲಿಲ್ಲ, ಕಡಿಮೆ ಆಗಿದೆ. ನಮ್ಮ ಅಮ್ಮ ಮತ್ತೆ ನಡೆಯುವಾಗಾಯಿತು, ನಮಗೆ ಬಹಳ ಖುಷಿ ಆಗ್ತಾ ಇದೆ ಡಾಕ್ಟ್ರೇ. ನೀವು ಹೇಳಿರುವಂತಹ ವಿಡಿಯೋದಲ್ಲಿ ಮಾಡಬೇಕಾಗಿರುವಂತಹ ಬದಲಾವಣೆಗಳನ್ನು ಮಾಡಿಕೊಂಡು 2 ತಿಂಗಳಲ್ಲಿ ನಾನು 6 kg ಕಡಿಮೆ ಆದೆ. ಈ ಥರ ಹಲವಾರು ಮೆಸೇಜನ್ನು ನೋಡಿದ ತಕ್ಷಣ ನನಗೆ ಬಹಳ ಖುಷಿ ಆಗುತ್ತೆ. ನಿಮಗೆ ಅದು 10 ಸೆಕೆಂಡಲ್ಲಿ ನೀವು ಬರೆದಿರುವಂಥ ಮೆಸೇಜ್ ಆಗಿರ್ಬೋದು. ಆದರೆ ಅದ್ರ ಹಿಂದೆ ನನಗೆ ಖುಷಿ ಯಾಕೆ ಅಂತಂದರೆ, ನಾವು ಕೊಡ್ತಾ ಇರುವಂತಹ ಮಾಹಿತಿಯಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತ. ಅಂದರೆ ನಾನೊಬ್ಬ ಡಾಕ್ಟರ್ ಆಗಿ ಪ್ರತಿದಿನ ಒಂದು 60-70 ಪೇಷಂಟನ್ನು ನೋಡ್ಬೋದು, ಒಂದು 2-3 ಆಪರೇಷನನ್ನು ಮಾಡ್ಬೋದು. ಹಬ್ಬಬ್ಬ ಅಂದರೆ 70-75 ಜನರಿಗೆ ನಾನು ರೀಚ್ ಆಗ್ಬೋದು. ಆದರೆ ನನ್ನ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿದಿನ 50-60 ಸಾವಿರ ವ್ಯೂಗಳು ನನಗೆ ಈಗ ಬರ್ತಾ ಇದೆ. ಅಂದರೆ 50-60 ಸಾವಿರ ಜನರಿಗೆ ಈ ಆರೋಗ್ಯದ ಮಾಹಿತಿ ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಲುಪ್ತಾ ಇದೆ. ಸೊ ನನ್ನ ಉದ್ದೇಶ ಪೂರೈಕೆ ಆಗಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳು. 3 ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದಾಗ ಮೊದಲು ನನಗೂ ಆಶ್ಚರ್ಯ ಆಗ್ತಾ ಇತ್ತು, ಈ ವಿಡಿಯೋದಿಂದ ಯಾರಿಗೆ ಉಪಯೋಗ ಆಗುತ್ತೆ, ನಾನು ಮಾಡ್ತಾ ಇರೋಂಥ ವಿಡಿಯೋದಿಂದ ಯಾರು ನೋಡ್ತಾ ಇಲ್ಲ, ಕಡಿಮೆ ವ್ಯೂಸ್ಗಳು ಬರ್ತಾ ಇದೆ, ಯಾರಿಗೂ ಇದು ತಲುಪ್ತಾ ಇಲ್ಲ, ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ, ನನಗೆ ಇದರಿಂದ ಏನಾದರೂ ಲಾಭ ಇದೆಯೋ ಇಲ್ವೋ, ಅಂದರೆ ಜನರಿಗೆ ಉಪಯೋಗ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ನನಗೆ ಪ್ರಶ್ನೆ ಆಗ್ತಾ ಇತ್ತು. ಆದರೆ ಯಾವಾಗ ನೀವು ನಿಧಾನವಾಗಿ ನನಗೆ ಒಳಗಡೆಯಿಂದ ಒಬ್ಬ ವ್ಯಕ್ತಿಗಾದರೂ ಇದು ಉಪಯೋಗ ಆದರೆ ಅದು ಸಾರ್ಥಕ ಆಗುತ್ತೆ. ನಾನು ಹೇಳ್ತಾ ಇರುವಂತಹ ವಿಷಯ ಒಂದು ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಆಪರೇಷನ್ ಆಗುವಂಥದ್ದು ತಪ್ಪಿದ್ರೆ, ಅಥವಾ ಯಾರ್ದೋ ಒಬ್ಬ ಮನೆಯಲ್ಲಿ ಕೂತ್ಕೊಂಡು ಮಲ್ಕೊಂಡು ಇರುವಂತಹ ಬೆನ್ನು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವಿಂದ ಅಥವಾ ಅವರ ಜೀವನದಲ್ಲಿ ಆರೋಗ್ಯದಲ್ಲಿ ಪರಿವರ್ತನೆ ಆಗಿ ಅವರು ಅವರ ಕುಟುಂಬವನ್ನು ಸಹಾಯ ಮಾಡೋ ರೀತಿಯಲ್ಲಿ ಆದರೆ ಅಷ್ಟು ಸಾಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾನು ಕಂಟಿನ್ಯೂ ಮಾಡಿಕೊಂಡು 3 ವರ್ಷದಿಂದ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಬಂದೆ. ಆದರೆ ಇಷ್ಟು ಜನರು ತಲುಪಿರುವಂಥದ್ದು ಕ್ರೆಡಿಟ್ ಎಲ್ಲ ನಿಮಗೆ ಹೋಗಬೇಕು. ಯಾಕಂತಂದರೆ ಇನ್ಫಾರ್ಮೇಷನ್ ಎಲ್ಲ ಕಡೆ ಇದೆ, ಈ ಥರ ಆರೋಗ್ಯದ ಬಗ್ಗೆ ಮಾಹಿತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಆದರೆ ಸರಿಯಾದ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಹೇಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಅದನ್ನು ನನಗೆ ಯಾವ ರೀತಿ ಹೇಳಬೇಕು ಅಂತ ನೀವು ಹೇಳಿಕೊಟ್ಟು ಹೇಳಿಸ್ತಾ ಇರೋದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯ ಇನ್ಫಾರ್ಮೇಷನ್ ಒಂದೇ ಇದ್ರೆ ಸಾಕಾಗಲ್ಲ. ನಮ್ಮಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ನಾನು ಆ ಆಯ್ಕೆಗಳನ್ನು ಮಾಡಬೇಕು. ಹೇಳ್ಕೊಟ್ಟಿದ್ದನ್ನು ಆ್ಯಕ್ಷನ್ನಿಗೆ ತಂದಾಗ, ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಆ ರೀತಿ ತಂದಿರೋದ್ರಿಂದ ಅದು ಉಪಯೋಗ ಆಗಿ ನೀವು ಇನ್ನಷ್ಟು ಜನರಿಗೆ ಶೇರ್ ಮಾಡಿರೋದ್ರಿಂದ ಈ ಚಾನಲ್, ಈ ಆರೋಗ್ಯದ ಬಗ್ಗೆ ಮಾಹಿತಿ ನೀವು ಬೆಳೆಸಿರುವಂತಹ ಈ ಚಾನಲ್ ಇಲ್ಲಿ ತನಕ ಬರಲಿಕ್ಕೆ ಅನುಕೂಲ ಆಗಿದೆ. 3 ವರ್ಷದಿಂದ ವಾರಕ್ಕೆ 2 ಹಾಗೆ ನಾನು ವಿಡಿಯೋ ಮಾಡಿಕೊಂಡು 100 ಕಮೆಂಟ್ಸ್ಗಳನ್ನು ನೋಡಿಕೊಂಡು ನೀವು ಹೇಳಿರೋ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಾನು ಕಲಿತಂತಹ 3 ಪಾಠಗಳು ಯಾವುದು ಕರೆಕ್ಟಾಗಿ ಹೇಳ್ತೀನಿ ನೋಡಿ, ಕೇಳ್ಕೊಳ್ಳಿ. ನಿಮಗೂ ಇದು ಬಹಳ ಪ್ರಸ್ತುತ. ಮೊದಲನೇದು, ತೊಂದರೆ ಶುರುವಾಗೋದು ಆಸ್ಪತ್ರೆಗೆ ಬಂದ ಮೇಲೆ ಅಲ್ಲ, ಅಂದರೆ ಆಸ್ಪತ್ರೆ ತಲುಪುವಂಥ ಹಂತದಲ್ಲ, ಮನೆಯಲ್ಲೇ ಆರೋಗ್ಯದಲ್ಲಿ ತೊಂದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಶುರುವಾಗಿರುತ್ತೆ. ಅಂದರೆ ಸಣ್ಣ ನೋವು ಶುರುವಾಗೋದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದ್ಬಿಡ್ತೀವಿ. ಮನೆಯಲ್ಲಿ ನಾವು ಮಾಡುವಂತಹ ಅಭ್ಯಾಸಗಳು ಬೇರೆ ಬೇರೆ ಆಗ್ತಾ ಹೋಗ್ಬಿಡುತ್ತೆ. ಅಂದರೆ ನಾವು ಬೆಳಿಗ್ಗೆ ಏನೋ ಲೇಟಾಗಿ ತಿಂಡಿ ತಿನ್ನುವಂಥದ್ದು 1 ದಿನ 2 ದಿನ ಮಾಡಿಕೊಂಡು ತುಂಬ ದಿನ ಆಗ್ಬಿಡುತ್ತೆ. 1 ದಿನ 2 ದಿನ ವ್ಯಾಯಾಮ ಮಾಡಬೇಕು ಅಂತ ಯಾವುದೋ ಒಂದು ವಿಡಿಯೋ ನೋಡಿ ಶುರು ಮಾಡಿರ್ತೀವಿ, ಆಮೇಲೆ ವ್ಯಾಯಾಮ ಮಾಡೋದನ್ನು ಮರ್ತು ಬಿಡ್ತೀವಿ. ಮನೆಯಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮಂಡಿ ನೋವು ಬರ್ತಾ ಇದೆ, ಅದನ್ನು ನಿರ್ಲಕ್ಷ್ಯ ಮಾಡಿಕೊಂಡು ತೊಂದರೆ ಹೆಚ್ಚಾದ ಮೇಲೆ ಆಸ್ಪತ್ರೆಗೆ ಹೋದಾಗ ಆಲ್ರೆಡಿ ಡ್ಯಾಮೇಜ್ ಹೆಚ್ಚಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ತೊಂದರೆ ಶುರುವಾಗುವಂಥದ್ದು ಮನೇಲಿದ್ದಾಗ. ಸೊ ಮನೆಯಲ್ಲಿ ನಮ್ಮ ದಿನಚರಿ ಹೇಗಿರಬೇಕು, ನಮ್ಮ ಆರೋಗ್ಯವಾಗಿ ನಾವು ಚೆನ್ನಾಗಿ ನಮ್ಮ ದೇಹವನ್ನು ಕಾಪಾಡ್ಕೋಬೇಕು ಅಂತಂದರೆ ಏನೇನು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ತಿಳುವಳಿಕೆ ಬಹಳ ಮುಖ್ಯ.
ಅದು ಸರಿಯಾಗಿದ್ದರೆ ಖಂಡಿತವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ತಿಳ್ಕೊಂಡು ಅದನ್ನು ಮಾಡಬೇಕು ಅಂತ, ಇದು ಬಹಳ ಮುಖ್ಯವಾದಂತಹ ವಿಷಯ. ಎರಡನೇದು, ತಿಳುವಳಿಕೆ ಎಲ್ಲರಿಗೂ ಇದೆ. ಅಂದರೆ ಈಗ ನಾನೇನು ಹೇಳಿದೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲರಿಗೂ ಗೊತ್ತು. ಅಂದರೆ ಕರೆಕ್ಟ್ ನಾವು ಟೈಮಿಗೆ ಹೇಳ್ಬೇಕು, ಪ್ರತಿದಿನ ನಾನು ಇಷ್ಟು ನೀರು ಕುಡಿಬೇಕು, 2 ಲೀಟರ್ ಆದರೂ ನೀರು ಕುಡಿಬೇಕು, ಜಂಕ್ ಫುಡ್ಡನ್ನು ತಿನ್ನಬಾರ್ದು, ತುಂಬ ಎಣ್ಣೆಯಲ್ಲಿ ಕರೆದಿರುವಂಥ ಆಹಾರ ತಿನ್ನಬಾರ್ದು, ಪ್ರತಿದಿನ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡಿದ್ರೆ ಒಳ್ಳೆಯದು. ಈ ಥರ ಆರೋಗ್ಯದ ಬಗ್ಗೆ ಎಷ್ಟೊಂದು ಮಾಹಿತಿಗಳು ನಮಗೆ ಗೊತ್ತು. ಆದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಂಥದ್ದು ಬಹಳ ಮುಖ್ಯ. ಇದು ಎರಡನೇ ದೊಡ್ಡ ಪಾಠ ನಾನು ಕಲ್ತಿರುವಂಥದ್ದು. ಅಂದರೆ ಎಲ್ಲರಿಗೂ, ಪ್ರೌಢಾವಸ್ಥೆಗೆ ಬಂದಿರುವಂಥ ಎಲ್ಲರಿಗೂ ಒಂದು ರೀತಿಯಾದಂತಹ ಆ ವಿವೇಚನಾ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಆದರೆ ಸರಿಯಾದ ಹಾದಿಯಲ್ಲಿ ಹೋಗಲಿಕ್ಕೆ ನಮಗೊಂದು ಸ್ವಲ್ಪ ಪುಷ್ ಬೇಕು. ಅಂದರೆ ನೀನು ಮಾಡ್ತಾ ಇರೋದು ಸರಿ, ಅದನ್ನು ಕಂಟಿನ್ಯೂ ಮಾಡುವಂಥ ಒಳಗಡೆಯಿಂದ ಆ ಕಿಚ್ಚು ಇದ್ದಾಗ ನನ್ನ ಆರೋಗ್ಯ ನಾನು ಚೆನ್ನಾಗಿ ಇಟ್ಕೋಬೇಕು, 70 ವರ್ಷ 80 ವರ್ಷ 90 ವರ್ಷ ತನಕ ನಾನು ಆರೋಗ್ಯಯುತವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಿರೋ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಇದ್ದಾಗ ಖಂಡಿತವಾಗಿ ನಾನು ಸರಿಯಾದ ಆಯ್ಕೆಯನ್ನು ಮಾಡ್ತಾ ಹೋಗ್ತೀನಿ. ಸೊ ಪ್ರಾಬ್ಲಮ್ಮು ಆ ತಿಳುವಳಿಕೆಯಲ್ಲ, ನಾವು ಎಷ್ಟು ಆಕ್ಷನ್ ಕಾರ್ಯಪ್ರವೃತ್ತರಾಗ್ತೀವಿ ಅನ್ನೋದ್ರ ಮೇಲೆ ಇದು ಬಹಳ ಮುಖ್ಯ. ಇದು ನಾನು ಕಲಿತಂಥ ಎರಡನೇ ಪಾಠ. ಅಂದರೆ ಯಾರು ಸರಿಯಾಗಿ ಆಕ್ಷನ್ ತಗೋತಾರೋ ಅವರ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಕೇವಲ ವಿಡಿಯೋ ನೋಡಿಕೊಂಡು ಎಷ್ಟೊಂದು ಪುಸ್ತಕ ಓದಿ ಎಲ್ಲೋ ಒಂದು ಟಿವಿಲಿ ಹೇಳಿರುವಂತಹ ಆರೋಗ್ಯದ ಮಾಹಿತಿ ಕೇಳೋದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ಖುಷಿ ಅನಿಸುತ್ತೆ, ಆದರೆ ಅದರಿಂದ ಉಪಯೋಗ ಆಗಲ್ಲ. ಸೊ ಇದು ಎರಡನೇ ದೊಡ್ಡ ಪಾಠ. ಮೂರನೇ ಪಾಠ, ಕರೆಕ್ಟಾಗಿ ನಾವು ಈ ಏನು ತೊಂದರೆಗಳಾಗ್ತಾ ಇರುತ್ತೋ ಅದು ನಮಗೋಸ್ಕರ ಕಾಯಲ್ಲ. ಅಂದರೆ ನಮ್ಗೇನೋ ಒಂದು ಕಾರಣ ಇರ್ಬೋದು, ನಾವು ಜೀವನದಲ್ಲಿ ಬ್ಯುಸಿ ಇದ್ದೀವಿ, ಇವತ್ತೇನೋ ಒಂದು ಕಾರ್ಯಕ್ರಮ ಇದೆ, ಇವತ್ತೆಲ್ಲೋ ಮದುವೆ ಮನೆಗೆ ಹೋಗ್ಬಿಟ್ಟೆ ಅಲ್ಲಿ ಸ್ವೀಟ್ ತಿಂದೆ, ಈ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬ ಮದುವೆ ಇದೆ ನಾನು ಜಾಸ್ತಿ ತಿಂದ್ಬಿಡ್ತೀನಿ, ಅಥವಾ ಇವತ್ತೇನೋ ಆಗಲಿಲ್ಲ ಇವತ್ತೆಲ್ಲೋ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ 4 ದಿನ ವ್ಯಾಯಾಮ ಸ್ಕಿಪ್ ಆಗಿಬಿಟ್ರೆ ಆ ಹ್ಯಾಬಿಟ್ ಬಿಟ್ಟು ಹೋಗ್ಬಿಡುತ್ತೆ. ಆದರೆ ದೊಡ್ಡ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ಆರೋಗ್ಯದಲ್ಲಿ ನಮಗಾಗಿರುವಂತಹ ತೊಂದರೆ ನಮ್ಮ ನೆಪಗಳಿಗೆ, ನಮ್ಮ ಎಕ್ಸ್ಕ್ಯೂಸಸ್ಗೋಸ್ಕರ ಕಾಯೋದಿಲ್ಲ. ಅದು ಕಾನ್ಸಿಕ್ವೆನ್ಸಸ್ ಅದರದ್ದು ಆಗ್ತಾ ಹೋಗುತ್ತೆ. ಅಂದರೆ ಒಂದು ಸಲ ಬೆಂಕಿ ಹಚ್ಚಿದ್ರೆ ಅಲ್ಲಿ ಅದು ಸುಟ್ಟೇ ಸುಡುತ್ತೆ. ಸೊ ನಾವು ಬೆಂಕಿ ಹಚ್ಚದೇ ಇರೋ ಹಾಗೆ ತಡೆಯೋದು ಬಹಳ ಮುಖ್ಯ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ರೋಗ ಬರದೇ ಇರೋ ರೀತಿಯಲ್ಲಿ ತಡೆಯುವಂಥದ್ದನ್ನು ಕಲ್ತ್ಕೊಂಡು ನಾವು ಆ ರೀತಿಯಲ್ಲಿ ಹೋಗುವಂಥದ್ದು ಬಹಳ ಉತ್ತಮ. ಏನಿದು, ಡಾಕ್ಟರ್ ಆಗಿ ನೀವು ಪೇಷಂಟ್ ನೋಡಿ ನೀವು ದುಡ್ಡು ಗಳಿಸ್ಬೇಕಾಗಿರುವಂಥವ್ರು ರೋಗನೇ ಬರಬಾರ್ದು ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಕೊಂಡು ನನಗೆ ಹಲವಾರು ಜನ ಹೇಳ್ತಾರೆ, ನೀವು ಈ ಥರ ವಿಡಿಯೋ ಮಾಡಿದ್ರೆ ನಿಮ್ಮ ಆಸ್ಪತ್ರೆ ಬಂದ್ ಮಾಡಿ ನಿಮ್ಮ ಮನೇಲಿ ಕೂತ್ಕೋಬೇಕಾಗತ್ತೆ ಅಂತ ಹಲವಾರು ಜನ ನನಗೆ ಮುಂಚೆ ಹೇಳ್ತಾ ಇದ್ರು. ಆದರೆ ಈಗ ಎಲ್ಲರಿಗೂ ಅರ್ಥ ಆಗಿದೆ. ಅಂದರೆ ನಾವು ಕರೆಕ್ಟಾಗಿ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ನನಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಹೇಗೆ ಬದುಕಬೇಕು ಅನ್ನೋಂಥದ್ದು ಬಹಳ ಮುಖ್ಯ ಅಂತ. ಅದು ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕಿಂತ ಹೆಚ್ಚು ಪುಣ್ಯ ನನಗೆ ರೋಗ ಬರದೇ ಇರೋ ರೀತಿಯಲ್ಲಿ ಒಬ್ಬರಿಗೆ ನೋಡಿಕೊಂಡ್ರೆ ನನಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿರೋವಂಥದ್ದು. ಸೊ ಈ 3 ಪಾಠಗಳನ್ನು ನಾನು ನಿಮ್ಮೆಲ್ಲರಿಂದ ಈ 3 ವರ್ಷದಲ್ಲಿ ಕಲ್ತಿರೋವಂಥದ್ದು. ಸೊ ಅದು ನಿಮಗೆ ಹೇಳಬೇಕು ಅಂತ ಅನಿಸ್ತು. ಸೊ ಈ 4 ಲಕ್ಷ ಮೈಲ್ ಸ್ಟೋನ್ನ ರೀಚ್ ಮಾಡಿದಾಗ ಇದು ಸರಿಯಾದ ಸಮಯ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋದು ನನಗೆ ಇಷ್ಟ ಆಯಿತು. ಅಂದರೆ ಇದು 4 ಲಕ್ಷ ಆಯಿತು, ಏನು ಡಾಕ್ಟ್ರೆ ಏನು ಮಾಡಬೇಕು, ನೀವೇನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ ನೀವು ಯಾರಾದರೂ ಕೇಳಿದ್ರೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿರುವಂಥದ್ದು. ನಾನು ಇದನ್ನು ಈ 4 ಲಕ್ಷ ಅನ್ನುವಂಥ ಮೈಲ್ ಸ್ಟೋನನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಫ್ರೀ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಂದರೆ ನೀವು ಈ ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಅದನ್ನು, ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟಲ್ಲಿ ಡನ್ ಅಂತ ಹೇಳಿ ನಿಮ್ಮ ಆರೋಗ್ಯದ ಗುರಿ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ನೆಕ್ಸ್ಟ್ 3 ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಬೇಕು, ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು. ಆರೋಗ್ಯ ಅಂತಂದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಅಂತ 4 ಹೇಳ್ತೀವಿ. ಸೊ ಅದರಲ್ಲಿ ಇದಿಷ್ಟರಲ್ಲಿ ಯಾವುದರಲ್ಲಿ ನೀವು ಬದಲಾವಣೆ ನೆಕ್ಸ್ಟ್ 3 ತಿಂಗಳಲ್ಲಿ ಏನೇ ಬದಲಾವಣೆ ಆಗಬೇಕು ಸರಿಯಾದ ರೀತಿಯಲ್ಲಿ ಹೇಳಬೇಕು. ನಾನು ತೂಕ ಕಡಿಮೆ ಆಗಬೇಕು ಅಂತಲ್ಲ, ಮುಂದಿನ 3 ತಿಂಗಳಲ್ಲಿ ನಾನು 5 kg ತೂಕ ಕಡಿಮೆ ಆಗ್ತೀನಿ, ಮುಂದಿನ 3 ತಿಂಗಳಲ್ಲಿ ನಾನು ಸರಿಯಾದ ಜೀವನ ಶೈಲಿ, ವ್ಯಾಯಾಮ, ಆಹಾರ ಅನುಸರಿಸಿ ನನ್ನ ಮಂಡಿ ನೋವನ್ನು ನಾನು ಕಡಿಮೆ ಮಾಡ್ಕೋತೀನಿ ಅಂತ ಈ ಥರ ಕರೆಕ್ಟಾಗಿ ಗುರಿಯನ್ನು ನೀವು ಹೇಳಿದ್ರೆ, ಅದರ ಜೊತೆಗೆ ಈ ವಿಡಿಯೋನ 2 ಜನರಿಗೆ ಶೇರ್ ಮಾಡಬೇಕು. ಮೊದಲನೇದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಡನ್ ಅಂತ ಕಮೆಂಟ್ ಮಾಡಿ, ಅದರ ಜೊತೆಗೆ ನಿಮ್ಮ ಆರೋಗ್ಯದ ಗುರಿ ಹೇಳಿ 2 ಜನರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಶೇರ್ ಮಾಡಿದ ನಂತರ ನಾನು ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಗೂಗಲ್ ಫಾರ್ಮನ್ನು ಫಿಲ್ಅಪ್ ಮಾಡಿ ನಿಮಗೆ ನಾನು ಕಲ್ತಿರುವಂತಹ ಈ 3 ವರ್ಷದ ಪಯಣದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋಂತಹ ಒಂದು PDF ಅನ್ನು ಫ್ರೀಯಾಗಿ ನಿಮ್ಗೆಲ್ಲರಿಗೂ ಕಳಿಸ್ಕೊಡ್ತೀನಿ. ಅದರ ಜೊತೆಗೆ ಟಾಪ್ 3 ಲಕ್ಕಿಯಾಗಿ ಯಾರು 3 ಜನರಿಗೆ ನಾನು ಪಿಕ್ ಮಾಡ್ತೀನೋ ಟಾಪ್ 3 ಜನರಿಗೆ ನಾನು
ಈಗ ಪ್ರಾರಂಭ ಮಾಡಿ ಮೇ 1ನೇ ತಾರೀಕಿಂದ 2026 ಮೇ 1ನೇ ತಾರೀಕಿಂದ ನಾನು ಪ್ರಾರಂಭ ಮಾಡ್ತಿರುವಂತಹ ನೀ ರೀಸೆಟ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. 30 ದಿನ ನಾನು ಎಲ್ಲರ ಜೊತೆ, ಅಂದ್ರೆ ಯಾರು ನನ್ನ ಆ ಪ್ರೋಗ್ರಾಮಿಗೆ ಎನ್ರೋಲ್ ಆಗ್ತಾರೋ ಅವ್ರ ಜೊತೆ ಇದ್ದು 30 ದಿನದಲ್ಲಿ ಮಂಡಿ ನೋವನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ನನ್ನ ಮಂಡಿಯಲ್ಲಿ ಸ್ಟ್ರೆಂತ್ ಅನ್ನ ಹೆಚ್ಚು ಮಾಡಿಕೊಂಡು ಯಾವುದೇ ಔಷಧಿ ಇಲ್ಲದೆ, ಆಪರೇಷನ್ ಅವಶ್ಯಕತೆ ಇಲ್ಲದೆ ಇರೋ ರೀತಿಯಲ್ಲಿ ಮುಂದೆ ನನ್ನ ಆರೋಗ್ಯವನ್ನ ಇಂಡಿಪೆಂಡೆಂಟ್ ಆಗಿ ನೆಕ್ಸ್ಟ್ 30 ವರ್ಷ 40 ವರ್ಷಕ್ಕೆ ನನ್ನ ಮಂಡಿಯನ್ನು ಹೇಗೆ ಆರೋಗ್ಯಯುತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಪ್ರತಿದಿನ ಒಂದೊಂದು ವಿಡಿಯೋ ಇರುತ್ತೆ, ಒಂದೊಂದು ಟಾಸ್ಕ್ ಇರುತ್ತೆ. ತುಂಬಾ ಚೆನ್ನಾಗಿ ಆಟದ ತರ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಮಾಡ್ತಾ ಇದ್ದೀನಿ. ಆಫ್ಕೋರ್ಸ್ ಇದು ಪೇಯ್ಡ್ ಪ್ರೋಗ್ರಾಮ್, ಅಂದ್ರೆ ಅದನ್ನ ಸೇರ್ಕೋಬೇಕು ಅಂದ್ರೆ ಅದಕ್ಕೆ ಹಣ ಕಟ್ಟಬೇಕಾಗುತ್ತೆ. ಆ ಪ್ರೋಗ್ರಾಮ್ ಅನ್ನ, ಪೇಯ್ಡ್ ಪ್ರೋಗ್ರಾಮ್ ಅನ್ನ, ಅದು ಪ್ರತಿಯೊಬ್ಬರಿಗೂ ಸುಮಾರು 7 ರಿಂದ 8 ಸಾವಿರ ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನ 3 ಜನರಿಗೆ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ 10 ಜನರಿಗೆ ನಾನು ಯಾರು ಈ ಫಾರ್ಮ್ ಅನ್ನು ಫಿಲ್ಅಪ್ ಮಾಡ್ತಿರೋ ಅವ್ರಿಗೆ 1-to-1 ಕನ್ಸಲ್ಟೇಷನ್, ಅಂದ್ರೆ ನನ್ನ ಜೊತೆ 15 ನಿಮಿಷ ಡೈರೆಕ್ಟ್ ಆಗಿ 1-to-1 ವಾಟ್ಸ್ಆಪ್ ಮುಖಾಂತರ ನೀವು ಕಾಲ್ ಮಾಡ್ಬೋದು. ನಾನು ಈ ಗೂಗಲ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ನಾನು ಈಗ ಹೇಳಿರುವಂತಹ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿದವ್ರಿಗೆ ಮಾತ್ರ ಸಾಧ್ಯ. ಅದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ, ಯಾರು ಆ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿದಿರೋ ಎಲ್ಲರಿಗೂ ಕೂಡ ನಾನೊಂದು PDF ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ, ಹೌದು ನಾನು ಈ 4 ಲಕ್ಷ ನಾನು ಒಬ್ಬ ನಿಮ್ಮ ಸಬ್ಸ್ಕ್ರೈಬರ್ ಅಂತಂದ್ರೆ ದಯವಿಟ್ಟು ಅದನ್ನ ಫಿಲ್ಅಪ್ ಮಾಡಿ. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇದು ಒಂದು ನೆಪ ಅಥವಾ ಒಂದು ಕಾರಣ ಅಂತ ನಾನು ಅನ್ಕೊಂಡು ನಿಮ್ಗೆ ಆ PDF ಅನ್ನ ಕಳಿಸ್ಕೊಡ್ಲಿಕ್ಕೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನೀವು ನನಗೆ ಏನ್ ಮಾಡ್ಬೋದು ಅಂತ ಯಾರಾದ್ರೂ ಕೇಳಿದ್ರೆ, ಡಾಕ್ಟ್ರೇ ಇಷ್ಟು ಚೆನ್ನಾಗಿ ನನಗೆ ಮಾಹಿತಿ ಕೊಟ್ಟಿದ್ದೀರಿ, ನಾವೇನು ನಿಮ್ಗೆ ಫೀಸ್ ಕೊಟ್ಟಿಲ್ಲ, ಏನ್ ಮಾಡ್ಬೋದು? ಅದಕ್ಕೆ ನಾನೊಂದು ಹೊಸ ಪುಸ್ತಕ ಬರೆದಿದ್ದೀನಿ, ಗೀತಾ ಫಾರ್ ಡಾಕ್ಟರ್ಸ್ ಅಂತ. ಕಳೆದ ತಿಂಗಳು ಅಂದ್ರೆ ಏಪ್ರಿಲ್ 2026ರಲ್ಲಿ ಅದು ರಿಲೀಸ್ ಆಗಿದೆ. ಅದು ಡಾಕ್ಟರ್ಸಿಗೆ, ಅಂದ್ರೆ ಡಾಕ್ಟರ್ಸ್ ಪ್ರತಿದಿನ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿರ್ತಾರೆ, ಅವರಿಗೆ ಎಷ್ಟೊಂದು ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಅವರು ಬರ್ನ್ಔಟ್ ಸ್ಟೇಜಲ್ಲಿ ಇರ್ತಾರೆ. ಅಂಥವರಿಗೆ ಭಗವದ್ಗೀತೆಯಲ್ಲಿರುವಂತಹ ಆ ಪ್ರಿನ್ಸಿಪಲ್ಸ್ ಈಗಿನ ಪ್ರಸ್ತುತ ಡಾಕ್ಟರಿಗೆ ಹೇಗೆ ಅನ್ವಯ ಆಗುತ್ತೆ. ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನ್ ಜೊತೆ ಮಾತಾಡ್ತಾ ಇದ್ದ, ಅದೇ ಈಗಿನ ಡಾಕ್ಟರ್ ಕೃಷ್ಣನ್ ಜೊತೆ ಹೇಗೆ ಮಾತಾಡಬಹುದು ಅಂತ ಬಹಳ ಸುಂದರವಾಗಿ ಇಂಟರಾಕ್ಟಿವ್ ಆಗಿ ನಾನು ಬರೆದಿರುವಂತ ಪುಸ್ತಕ. ಬಹಳಷ್ಟು ಜನ ಡಾಕ್ಟರ್ಸ್ ಇಂದ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೋದು ನನಗೋಸ್ಕರ, ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ಒಬ್ಬ ಡಾಕ್ಟರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದಿರುವಂತಹ ನಿಮ್ಮ ಊರಲ್ಲಿರುವಂತಹ ಡಾಕ್ಟರಿಗೆ ಈ ಗೀತಾ ಫಾರ್ ಡಾಕ್ಟರ್ಸ್ ಪುಸ್ತಕವನ್ನು ಕೊಂಡುಕೊಂಡು ಅವರಿಗೆ ಗಿಫ್ಟ್ ಕೊಡಿ. ಅದು ನನಗೆ ನೀವು ಮಾಡಿರುವಂತಹ ಒಂದು ಸಹಾಯ, ಅಥವಾ ಸಹಾಯ ಅನ್ನೋಕ್ಕಿಂತ ನಾನು ಆ ಸಂದೇಶವನ್ನ ಎಲ್ಲರಿಗೂ ತಲುಪಿಸ್ಲಿಕ್ಕೆ ಆಗಿರುವಂತಹ ಸಹಾಯ ಅಂತ ನಾನು ಅನ್ಕೋಬಹುದು. ಸೊ ಅದರ ಅಮೆಝಾನ್ ಅಲ್ಲಿ ಆ ಬುಕ್ ಅವೈಲೇಬಲ್ ಇದೆ, ಅದನ್ನ ನೀವು ಕೊಂಡುಕೊಂಡು ನಿಮ್ಮ ಡಾಕ್ಟರ್ಗೆ ಗಿಫ್ಟ್ ಕೊಡ್ಬೋದು. ಆ ರೀತಿ ಮಾಡಿದ್ರೆ ಇನ್ನಷ್ಟು ಜನರಿಗೆ ಈ ಸಂದೇಶ, ಅಂದ್ರೆ ಭಗವದ್ಗೀತೆ ಸಂದೇಶ ಕೂಡ ತಲುಪಿದಾಗುತ್ತೆ. ಸೊ ಈ 4 ಲಕ್ಷ ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಗಿವ್ ಅವೇ ಬೇಕು ಅಂದ್ರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಇದನ್ನ ಲೈಕ್ ಮಾಡಿ, ನಿಮ್ಮ ಆರೋಗ್ಯದ ಗುರಿಯನ್ನ ಬರೆದು 2 ಜನರಿಗೆ ಶೇರ್ ಮಾಡಿ, ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಿ. ನನ್ನ ಜೊತೆ ಸೇರ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಅದೆಲ್ಲದನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ನಮಸ್ಕಾರ.